ಜನಸ್ಪಂದನ ಸುದ್ದಿಗೆ ಸ್ವಾಗತ. ನಾನು ಸಾಕ್ಷಿ. ಇಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಎಸ್ಸಿ ಹಾಗೂ ಎಸ್ಟಿ ಮೋರ್ಚಾಗಳ ವತಿಯಿಂದ ಜಂಟಿ ಸುದ್ದಿಗೋಷ್ಠಿ ನಡೆಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಂಡಲ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಯಲ್ಲಪ್ಪ ಹೊನ್ನೋಜಿ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಭಾರತ ದೇಶದಲ್ಲಿ ರದ್ದುಗೊಳಿಸುವ ಹೇಳಿಕೆ ನೀಡಿರುವ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ಹಾಗೂ ಮತ್ತಿತರ ವಿಷಯಗಳನ್ನು ಪ್ರಸ್ತಾಪಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದಣ್ಣವರ್, ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟ್ಕಾಂಬಳೆ, ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತ್ ಚಿನಗಿನಕೊಪ್ಪ, ಪ್ರಮುಖರಾದ ಹನುಮಂತ್ ಚಲವಾದಿ, ಚಂದ್ರು ಕಲ್ವಾವಿ, ಆನಂದ್ ವಡ್ಡರ್, ಪುಟ್ಟು ಹುಟಗೀನ್ಕರ್, ಜಯಲಕ್ಷ್ಮಿ ಚವ್ಹಾಣ್, ಮಲ್ಲೇಶ್ ನಾಯಕ್, ಪವಿತ್ರ ಮೇತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಬಿಜೆಪಿಗೆ ಏನಾದ್ರು ಬಹುಮತ ಬಂದಿದ್ದ ಆದ್ರೆ ಮೀಸಲಾತಿಯನ್ನು ತೆಗಿತಾರ, ಸಂವಿಧಾನ ತಿದ್ದುಪಡಿ ಮಾಡ್ತಾರ ಅಂತ ಸುಳ್ಳು ಅಪಪ್ರಚಾರ ಮಾಡಿ ಗುಜರಾತ್ ಆಗಲಿ ಇನ್ನಿತರ ಎಲ್ಲಾ ಪ್ರದೇಶಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ವೋಟ್ ಬ್ಯಾಂಕ್ ಅನ್ನ, ದಲಿತರ ವೋಟ್ ಬ್ಯಾಂಕ್ ಅನ್ನು ಹೊಡೆಯುವಂತ ಪ್ರಯತ್ನ ಸಹಿತ ಇದೇ ರಾಹುಲ್ ಗಾಂಧಿ ಮಾಡಿದ್ದಾರೆ. ಇಂತಹ ಪ್ರಯತ್ನ ಮಾಡಿ ದಲಿತರ ವೋಟ್ ಅನ್ನು ತಗೊಂಡು ಸಹ ದಲಿತರು ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಕೂಡಲೇ ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮೀಸಲಾತಿಗಳು ಸರಿಯಾಗಿ ಮುಟ್ಟಬೇಕಂದ್ರೆ ಕೆಲವೊಂದು ತಿದ್ದುಪಡಿ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದನ್ನ ಇವ್ರೇನ್ ಮಾಡೋದು, ದೊಡ್ಡದಾಗಿ ಸಂವಿಧಾನದ ಬದಲಾವಣೆ ಮಾಡ್ಲಿಕ್ಕೆ ಹೊರತಾರಂತೆ ದಿಲ್ಲಿಯಿಂದ ಹಳ್ಳಿಯವರು ಕಾಂಗ್ರೆಸ್ ಲೀಡರ್ಗಳು ಇದನ್ನ ಎಸ್ಸಿ ಎಸ್ಟಿ ಪರಿಶಿಷ್ಟ ಜಾತಿ ವಿಶಿಷ್ಟ ಪಂಗಡದ ವಿರೋಧಿಗಳು ಬಿಜೆಪಿಯವರು ಅಂತ ನಾವು ಬಿಂಬಿಸಿ ಆ ಎಸ್ಸಿ ಎಸ್ಟಿಗಳಿಗೆ ಬಿಜೆಪಿಯಿಂದ ಒಂದು ಹೀನ ಮನೋಭಾವನೆ ಬರುವಂದ್ರೆ ಅವರೇನು ನೋಡ್ಕೊಂಡಲ್ಲ. ಇವತ್ತು ಅದೇ ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರು ಅವರು ಇವತ್ತು ಸಂವಿಧಾನಾತ್ಮಕವಾದಂತ ಹೇಳಿಕೆಯನ್ನು ಅವರಿಗೆ ನೀಡಿದ್ದಾರೆ. ಸಂವಿಧಾನದಲ್ಲಿ ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೀಡಿದಂತ ಮೀಸಲಾತಿಯನ್ನು ನಾವು ಅಧಿಕಾರಕ್ಕೆ ಬಂದರೆ ನೀತಿರಂತ ಹೇಳಿಕೆಯನ್ನು ನೀಡಿದ್ದಾರಲ್ಲ, ಅಂತ ಹೇಳಿಕೆ ಇವತ್ತು ಕಾಂಗ್ರೆಸ್ಸಿನ ನಮ್ಮ ಹಳೆಯಾದ MLA ಹೇಳ್ಕೊಂಡು ಕಾಂಗ್ರೆಸ್ನ ಲೀಡರ್ಗಳು ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಇವತ್ತು ಅವ್ರು ಇವತ್ತು ಉತ್ತರ ಕೊಡ್ಬೇಕು. ಈ ರೀತಿ ಹೇಳಿಕೆಯನ್ನು ಅವರು ಮುಂದುವರಿಸಿದ್ದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಬಿಜೆಪಿ ಪಕ್ಷದ ಪರವಾಗಿ ಮತ್ತು ನಾವು ಪಕ್ಷಾತೀತವಾಗಿ ಎಲ್ಲ ನಾವು SC ಸಮುದಾಯದವರು ಕಾಂಗ್ರೆಸ್ನ ವಿರುದ್ಧ, ರಾಹುಲ್ ಗಾಂಧಿ ಅವರ ವಿರುದ್ಧ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಹೇಳ್ಕೊಳ್ತಾ ಇದ್ದೀವಿ.